ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ಅಭಿಮಾನಿಗಳೇ, ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿ ಅವ್ರನ್ನ ಇವತ್ತು ಲೈವ್ಗೆ ಬಂದಿದ್ದರು. ಆ ಒಂದು ಸಮಯದಲ್ಲಿ ನನ್ನ ಹಾರ್ಟ್ ಬೀಟ್ ಕಿಪ್ಪಿ ಕೀರ್ತಿ ಅವ್ರನ್ನ ನಾನು ಕೇಳಿದೆ, ನನ್ನನ್ನು ಮದುವೆಯಾಗಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ತುಂಬ ಚೆನ್ನಾಗಿ ಸಾಕ್ತೀನಿ, ನಿಮ್ಮನ್ನು ನಾನು ರಾಣಿ ಥರ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ರು ಸಹ ಕಿಪ್ಪಿ ಕೀರ್ತಿ ಅವರು ನನ್ನನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಇಲ್ಲ, ನೀವಂದರೆ ನನಗಿಷ್ಟ ಇಲ್ಲ, ನಿಮಗೆ ವಯಸ್ಸಾಗಿದೆ, ಆದ್ದರಿಂದ ನೀವು ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಆದರೂ ಕಿಪ್ಪಿ ಕೀರ್ತಿ ಅವ್ರಿಗೊಂದು ಮಾತು ಹೇಳ್ತೀನಿ, ನಿಮ್ಮ ತಾಯಿಯರು ಹುಡುಕಿರೋ ಆಯಿತು, ನಿಮ್ಮ ಕುಟುಂಬ ಹುಡುಕಿರೋ ಆಯಿತು, ನನ್ನಂಥ ಒಳ್ಳೆ ಹುಡುಗನ್ನ ತಂದು ಮದುವೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಂಥ ಒಳ್ಳೆ ಹುಡುಗ ನಾನು. ಆದ್ದರಿಂದ ನನ್ನನ್ನು ತಿರಸ್ಕಾರ ಮಾಡಿಬಿಡಿ, ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಕಿಪ್ಪಿ ಕೀರ್ತಿ ಅವರೇ, ಇಲ್ಲ ಅಂದರೆ ನೀವು ನನ್ನನ್ನು ನೀವು ಮದುವೆ ಆಗಿ, ಇಲ್ಲ ಅಂದರೆ ನನಗೊಂದು ಹುಡುಗಿ ನೋಡಿ ಮದುವೆ ಮಾಡ್ತೀವಿ. 2 ಆಪ್ಷನ್ ಕೊಡ್ತಾ ಇದ್ದೀವಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕಿಪ್ಪಿ ಕೀರ್ತಿ ಅವರೇ, ನೀವು 2 ಆಪ್ಷನ್ ಕೊಡ್ತಾ ಇದ್ದೀನಿ ನಿಮಗೆ. ಇಲ್ಲ ಅಂದರೆ ನೀವು ನನ್ನನ್ನು ಮದುವೆಯಾಗಿ ಬಾಳ್ಕೊಡಿ, ಇಲ್ಲ ಅಂದರೆ ನೀವೇ ಒಂದು ಹುಡುಗಿ ನಾನು ನೋಡಿ ಮದುವೆ ಮಾಡಿಸಿ ಆ ಪುಣ್ಯ ಕಟ್ಕೊಳ್ಳಿ. ಈ 2 ಆಕ್ಷನಲ್ಲಿ 1 ಆಕ್ಷನ್ ಆದರೂ ನೀವು ನೆರವೇರಿಸ್ಬೇಕು. ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಕಿಪ್ಪಿ ಕೀರ್ತಿ ಅವರೇ. ನಾನು ನಿಮಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. ನೀವೇನಾದರೂ ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ, ನೀವೇನಾದರೂ ನನಗೊಂದು ಹುಡುಗಿನ ಹುಡುಕಿ ಮದುವೆ ಮಾಡಲಿಲ್ಲ ಅಂದರೆ ನಾವು ಸತ್ತೋಗ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿನಿ. ನಿಮ್ಮ ಹೆಸರೇ ಬರ್ದಿಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಈಗಲೇ ಹೇಳ್ತಾ ಇದ್ದೀನಿ ಕಿಪ್ಪಿ ಕೀರ್ತಿ ಅವರೇ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೆ ಒಂದು ಎಣ್ಣೆ ಚಟ ಇಲ್ಲ, ಬೀಡಿ ಚಟ ಇಲ್ಲ, ಗುಟ್ಕಾ ಚಟ ಇಲ್ಲ, ಹಂಚು ಚಟ ಇಲ್ಲ. ಯಾವುದೇ ಒಂದು ವ್ಯಸನಗಳಿಂದ ಮುಕ್ತಿ ಆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಈ ಮುತ್ತು ಹನುಮಕ್ಕ. ಕಿಪ್ಪಿ ಕೀರ್ತಿ ಅವರೇ, ನಾನು ಕಡಲೆಕಾಯಿ ವ್ಯಾಪಾರ ಮಾಡ್ತಿರ್ಬೋದು, ಆದರೆ ನಿನ್ನನ್ನು ರಾಣಿ ಥರ ಸಾಕ್ತೀನಿ. ಕಡಲೆಕಾಯಿ ವ್ಯಾಪಾರ ಮಾಡೇ ನಿನ್ನ ಸಾಕೋಷ್ಟು ತಾಕತ್ತು ನನ್ನಲ್ಲಿದೆ, ಹ್ಯುಮ್ಯಾನಿಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತಿದ್ರೂ ನೀವು ನಮ್ಮ ತುಮಕೂರಿನ ಸೊಸೆನೇ. ಅರ್ಥ ಮಾಡ್ಕೊಳ್ಳಿ ಕಿಪ್ಪಿ ಕೀರ್ತಿ ಅವರೇ. ಈ ಮುತ್ತು ಹನುಮಕ್ಕನಂಥ ಒಳ್ಳೆ ಹುಡುಗ ಈ ಪ್ರಪಂಚದಲ್ಲಿ ನಿಮ್ಗೆ ಯಾರೂ ಸಿಗಲ್ಲ. ನಾನು ನಿಮ್ಮ ಮುತ್ತು ಹನುಮಕ್ಕ, ತುಮಕೂರು.